ಬೆಳಗಾವಿಯಲ್ಲಿ ರೈತರ ಹೋರಾಟ ಕ್ಷಣ ಕ್ಷಣಕ್ಕೂ ಕಾವು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ ಕಬ್ಬಿಗೆ ಬೆಲೆ ನಿಗದಿ ಮಾಡೋ ಅಧಿಕಾರ ಸಿಎಂ ಹೆಗಲಿಗೆ ವಹಿಸಲಾಗಿದೆ. ಕಬ್ಬು ದರ ನಿಗದಿಗೆ ಸಿಎಂಗೆ ಅಧಿಕಾರವನ್ನ ಕ್ಯಾಬಿನೆಟ್ ಕೊಟ್ಟಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬು ದರ ನಿಗದಿ ಬಗ್ಗೆ ಚರ್ಚೆ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬು ದರ ನಿಗದಿ ಬಗ್ಗೆ ಚರ್ಚೆ ಆಗಿದೆ. ಕೇಂದ್ರ ನಿಗದಿಪಡಿಸಿರುವ ಎಫ್ಆರ್ಪಿ ದರದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲಾ ವೆಚ್ಚ ಸೇರಿ ಕೇಂದ್ರದಿಂದ ಪ್ರತಿ ಟನ್ ಕಬ್ಬಿಗೆ 3,550 ರೂಪಾಯಿ ನಿಗದಿ ಮಾಡಲಾಗಿದೆ. ರಿಕವರಿ ರೇಟ್ 10.25ಕ್ಕಿಂತ ಹೆಚ್ಚು ಇಳುವರಿ ಕಬ್ಬಿಗೆ 3,550 ರೂಪಾಯಿ ಎಫ್ಆರ್ಪಿ ದರ ಇದೆ. ಸಿಎಂಗೆ ದರ ನಿಗದಿ ತೀರ್ಮಾನದ ಅಧಿಕಾರವನ್ನ ಕ್ಯಾಬಿನೆಟ್ ಕೊಟ್ಟಿದೆ. ಯಾವಾಗ ಅಧಿಕಾರ ವಹಿಸ್ತಾ ಇದ್ದಂತೆ ಶಿವಾನಂದ ಪಾಟೀಲ್ಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಹೋಗಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಬೆಳಗಾವಿಗೆ ಆಗಮಿಸಿದ್ದಾರೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಜೊತೆಗೆ ಶಿವಾನಂದ ಪಾಟೀಲ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಇವತ್ತು ರಾತ್ರಿ 8 ಗಂಟೆವರೆಗೂ ಕೂಡ ರೈತರು ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಒಂದು ವೇಳೆ ನಾವು ಇಟ್ಟಿರುವಂತಹ ಬೇಡಿಕೆಯನ್ನ ಫುಲ್ಫಿಲ್ ಮಾಡಲಿಲ್ಲ ಅಂತ ಅಂದ್ರೆ ನಾಳೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ. ಮತ್ತೊಂದು ಹಂತಕ್ಕೆ ತಲುಪುತ್ತೆ ಈ ರೈತರು ಮಾಡ್ತಾ ಇರುವಂತಹ ಹೋರಾಟ. ಈಗ ಆಲ್ರೆಡಿ ಕಳೆದ 8 ದಿನಗಳಿಂದಲೂ ಕೂಡ ಬಿಸಿಲು, ಮಳೆ, ಗಾಳಿ, ಚಳಿ ಯಾವುದು ಲೆಕ್ಕಿಸದೆ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಹೋದಂತ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ವಿವರಣೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ನಿಗದಿಪಡಿಸಿರುವಂತ ಎಫ್ಆರ್ಪಿ ದರ ಏನಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆಮೇಲೆ ಈಗ ಮುಖ್ಯಮಂತ್ರಿಗಳ ಹೆಗಲಿಗೆ ವಹಿಸಲಾಗಿದೆ. ಕಬ್ಬಿಗೆ ದರ ನಿಗದಿ ಮಾಡುವಂತ ಅಧಿಕಾರವನ್ನ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಕೊಟ್ಟಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಕೊಡ್ತಾ ಇದ್ದಂತೆ ಬೆಳಗಾವಿಯತ್ತ ದೌಡಾಯಿಸಿದ್ದಾರೆ ಸಕ್ಕರೆ ಸಚಿವರು. ಈಗ ಜಿಲ್ಲಾಧಿಕಾರಿಯ ಜೊತೆ ಶಿವಾನಂದ ಪಾಟೀಲ್ ಅವರು ಸಭೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಈಗ ಬಹುಶಃ ಪ್ರತಿಭಟನೆ ನಡೀತಾ ಇರುವಂತ ಜಾಗಕ್ಕೆ ಹೋಗಬಹುದು ಅಂತ ಕಾಣುತ್ತೆ. ರಾಜೇಶ್ ಹೋಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಇವತ್ತು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ರೈತರು ಮಾಡ್ತಾ ಇರುವಂತಹ ಹೋರಾಟದ ವಿಚಾರವಾಗಿ ಚರ್ಚೆ ಆಗಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ಶಿವಾನಂದ ಪಾಟೀಲ್ ಅವರು ಬೆಳಗಾವಿಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿ ಜೊತೆ ಮೀಟಿಂಗ್ ಆಗ್ತಾ ಇದೆಯಲ್ಲ, ಬಹುಶಃ ಅವ್ರೇನಾದ್ರೂ ಪ್ರತಿಭಟನಾ ಜಾಗಕ್ಕೆ ಹೋಗ್ತಾರಾ ಹೇಗೆ? ಎಸ್ ಪ್ರಭುದೇವ್, ಏನಂತಂದ್ರೆ ಈಗ ಸದ್ಯ ಏನು ಖಾಸಗಿ ಹೋಟೆಲ್ನಲ್ಲಿ ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಏನು ಬೆಲೆ ನಿಗದಿ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. DC ಕಮಿಷನರ್ ಹಾಗೂ ಏನು SP ಜೊತೆ ಏನು ಒಂದು ಸಭೆ ಮಾಡ್ತಾ ಇದ್ದಾರೆ. ಈಗ ಸದ್ಯ ರೈತರು ಕೇಳ್ತಾ ಇರೋದು 3,500 ಪ್ರತಿ ಟನ್ಗೆ ಕೇಳ್ತಾ ಇರತಕ್ಕಂಥದ್ದು. ಈಗಾಗಲೇ 3,200 ಕೊಡ್ಲಿಕ್ಕೆ ಏನು ಕಾರ್ಖಾನೆ ಮಾಲೀಕರು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಇದರ ಮಧ್ಯೆ ಏನಾದ್ರೂ ಒಂದು ದರವನ್ನ ನಿಗದಿ ಮಾಡ್ತಾರನು ಕೂಡ
ಕಾದ್ ನೋಡ್ಬೇಕು. ಸದ್ಯ ಈಗ ಒಳಗಡೆ ಮೀಟಿಂಗ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಬಂದು ಯಾಕಂದ್ರೆ ಪ್ರತಿಭಟನಾ ಸ್ಥಳಕ್ಕೆ ಏನಾದ್ರೂ ಶಿವಾನಂದ ಪಾಟೀಲ್ ಹೋದ್ರೆ ಅಲ್ಲಿ ಬೇರೆ ಸ್ವರೂಪ ಕೂಡ ಕಾಣಬಹುದು. ಯಾಕಂತಂದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇವ್ರು ಏನೋ ಒಂದು ದರವನ್ನು ಹೇಳಿದ್ರು ಕೂಡ, ಸಂಧಾನ ಮಾಡ್ಲಿಕ್ಕೆ ಹೋದ್ರು ಕೂಡ ಮತ್ತಷ್ಟು ಕಾವು ಹೆಚ್ಚಾಗ್ಲಿದೆ. ಹಾಗಾಗಿ ಅಧಿಕಾರಿಗಳನ್ನ ಕಳಿಸಿ ಏನು ಘೋಷಣೆ ಮಾಡಬಹುದು, ಒಂದು ದರವನ್ನ ಇಷ್ಟು ಸರ್ಕಾರ ನಿಗದಿ ಮಾಡ್ಲಿಕ್ಕೆ ಹೇಳಿದೆ, ಕಾರ್ಖಾನೆಯನ್ನು ಕೂಡ ಒಪ್ಪಿಸುವ ನಿಟ್ಟಿನಲ್ಲಿ ಒಂದು ದರವನ್ನ ಹೇಳಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹೋಗಿ ರೈತರ ಜೊತೆ ಸಂಧಾನ ಮಾಡಬಹುದು ಹೊರತು ಇವರಾಗಿ ಏನಾದ್ರು ಹೋದ್ರೆ ಅದು ಬೇರೆ ತರ ಅಂದ್ರೆ ಇದು ದೊಡ್ಡ ಹೋರಾಟಕ್ಕೆ ಕೂಡ ಕಾಣಾಗ್ತಿರುವಂತ ಅವ್ರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಆಗ್ಬಹುದು. ಹಾಗಾಗಿ ಸದ್ಯ ಅಧಿಕಾರಿಗಳು ಕಳಿಸ್ಲಿಕ್ಕೆ ಈಗಾಗಲೇ ಏನು ಶಿವಾನಂದ ಪಾಟೀಲ್ ಅವರು ಕೂಡ ತಯಾರಾಗಿದ್ದಾರೆ. ಸದ್ಯ ಒಳಗಡೆ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಹೊರಗಡೆ ಬಂದ ನಂತರ ಅವ್ರನ್ನ ಮಾತಾಡಿಸಿದ ನಂತರ ಏನು ವಿಷಯನೂ ಕೂಡ ಗೊತ್ತಾಗ್ಲಿದೆ ಅಂತ ಹೇಳ್ಬೋದು ಪ್ರಭುದೇವ್. ರಾಜೇಶ್, ಈಗ ಒಂದ್ ಕಡೆ ಗುರ್ಲಾಪುರದಲ್ಲಿ ಕ್ಷಣಕ್ಕೂ ಕೂಡ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಹಂತ ತಲುಪುವಂತ ಎಲ್ಲಾ ಸೂಚನೆ ಸಿಗ್ತಾ ಇದೆ. ರೈತರ ಒತ್ತಾಯಕ್ಕೆ ಸರ್ಕಾರ ಮಣಿಯುತ್ತಾ, ಹೇಗೆ, ಏನ್ ನಿರೀಕ್ಷೆ ಮಾಡಬಹುದು? ಸದ್ಯ ಏನಂತಂದ್ರೆ ಈಗ ಸಚಿವರು ಕೂಡ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಈಗ ಹೊರಗಡೆ ಬಂದಿದ್ದಾರೆ. ಏನು ತೀರ್ಮಾನ ಮಾಡ್ತಾ ಇದಾರೆ ಅಂತೂ ಕೂಡ ಕಾದ್ ನೋಡ್ಬೇಕು. ಒಂದ್ ಸೆಕೆಂಡ್. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡ್ತಾ ಇರುವಂತಹ ಸಕ್ಕರೆ ಸಚಿವರು ಬಹುಶಃ ಹೊರಗಡೆ ಬಂದರು ಅಂತ ಕಾಣುತ್ತೆ. ಹಾಗಾಗಿ ಅವರು ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡಬಹುದು. ಈಗ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಆಮೇಲೆ ಈಗ ಸಿದ್ದರಾಮಯ್ಯ ಅವರು ಏನು ಸೂಚನೆ ಕೊಟ್ಟಿದ್ದಾರೆ, ಆಮೇಲೆ ಈಗ ಏನೆಲ್ಲ ಮೀಟಿಂಗ್ ಮಾಡಿದ್ದಾರೆ, ಈಗ ರೈತರು ಇಟ್ಟಿರುವಂತಹ ಡಿಮ್ಯಾಂಡನ್ನು ಪೂರೈಸ್ತಾರಾ ಇಲ್ವಾ, ಅಥವಾ ಅವರಿಗೆ ಒಂದು ಸ್ವಲ್ಪ ಟೈಮ್ ಕೇಳುವಂಥ ಕೆಲಸ ಏನಾದರೂ ಮಾಡ್ತಾರಾ? ಬಹುಶಃ ಟೈಮ್ ಕೇಳಿದ್ರು ಕೂಡ ರೈತರು ಒಪ್ಪುವಂಥ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ. ನೋಡಿ, ಮೊದಲನೇ ದಿನದಿಂದ ಹಿಡಿದು ಡೇ 8 ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೂ ಕೂಡ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಭಾಗದಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಅನ್ನದಾತರು ಬರ್ತಾ ಇದ್ದಾರೆ. ಅಲ್ಲಿ ಸೇರಿರುವಂತಹ ಲಕ್ಷಾಂತರ ಮಂದಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಇವಾಗ ಜಾಯಿನ್ ಆಗಿದ್ದಾರೆ ಪ್ರತಿಭಟನೆಗೆ. ಸ್ವಾಮೀಜಿಗಳು ಪ್ರತಿಯೊಬ್ಬರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅನೇಕ ಕನ್ನಡ ಪರ ಹೋರಾಟಗಾರರು, ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರನ್ನ ಎದುರು ಹಾಕೊಳ್ಳೋದು ಒಳ್ಳೆಯದಲ್ಲ. ಅದೊಂದು ಕಡೆ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದೆ ರೈತರು ಮಾಡ್ತಾ ಇರುವಂಥ ಹೋರಾಟಕ್ಕೆ. ಅತ್ತ ಸಕ್ಕರೆ ಸಚಿವರು ಕೂಡ ಇವಾಗ ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ನಿರ್ಧಾರ ತೆಗೆದುಕೊಳ್ತಾರೆ? ಈಗ ರೈತರು ಇಟ್ಟಿರುವಂತಹ ಬೇಡಿಕೆಯ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡ್ತಾರಾ, ಅಥವಾ ಮತ್ತೆ ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು. ಈಗ ನಾಳೆ ಒಂದು ಕಡೆ CM ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಏನಿದ್ದಾರೆ ಆ ಮಾಲೀಕರ ಜೊತೆಗೆ ಸಭೆ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ. ಒಂದು ಕಡೆ ಈಗ 3,200 ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರೆಡಿ ಇದ್ದಾರಂತೆ. ಬಟ್ ಆದರೆ ರೈತರಿಟ್ಟಿರುವಂಥ ಡಿಮ್ಯಾಂಡು 3,200 ರೂಪಾಯಿ ಅಲ್ಲ, 3,500 ರೂಪಾಯಿ ಬರಬೇಕು. 3,500 ರೂಪಾಯಿನ ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ, ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗ ಡೆಡ್ಲೈನ್ ಕೊಡುವಂತ ಕೆಲಸ ಆಗಿದೆಯಲ್ಲ, ಈಗ ಆ ಡೆಡ್ಲೈನ್ ಮುಗಿಯೋದ್ರೊಳಗೆ ಸರ್ಕಾರ ಬಹುಶಃ ಏನಾದರೂ ರೈತರಿಗೆ ಸಿಹಿ ಸುದ್ದಿ ಕೊಟ್ಟು, ಓಕೆ ನಿಮ್ಮ ಒತ್ತಾಯಕ್ಕೆ ನಾವು ಮಣಿದಿದ್ದೀವಿ, 3,500 ರೂಪಾಯಿನ ನಾವು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಓಕೆ. ಆಗ ಪ್ರತಿಭಟನೆ ಕೈ ಬಿಡ್ತಾರೆ. ಅಲ್ಲಿಗೆ ಯಾವುದೇ ರೀತಿಯಾದಂಥ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಒಂದು ವೇಳೆ ಏನಾದರೂ ಇಲ್ಲಿ ರೈತರು ಕೇಳ್ತಾ ಇರುವಂತಹ ಬೆಂಬಲ ಬೆಲೆಯನ್ನ ಸರ್ಕಾರ ಘೋಷಿಸಲಿಲ್ಲ ಅಂತ ಅಂದ್ರೆ, ನಿಗದಿಪಡಿಸಲಿಲ್ಲ ಅಂತ ಅಂದ್ರೆ, ರೈತರು ಮಾಡ್ತಾ ಇರುವಂತ ಈ ಧರಣಿ ಮತ್ತೊಂದು ಹಂತಕ್ಕೆ ತಲುಪುತ್ತೆ. ಎಲ್ಲಾ ರೀತಿಯಾದಂಥ ಸೂಚನೆಗಳು ಸಿಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ, ನಾನು ಹೇಳ್ತಾ ಇದ್ನಲ್ಲ, ಬೆಳಗಾವಿಯಲ್ಲಿ ನಡೀತಾ ಇರುವಂತ ಈ ಒಂದು ಪ್ರೊಟೆಸ್ಟಿಗೆ ಬೇರೆ ಬೇರೆ ಭಾಗದಿಂದ ರೈತರೆಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ. ಆಮೇಲೆ ಈಗ ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಸರ್ಕಾರ ರೈತರನ್ನ ಎದುರು ಹಾಕ್ಕೊಂಡು ಈ ಥರದ ಸಂದರ್ಭದಲ್ಲಿ ಮೊಂಡಾಟ ಮಾಡೋದು ಅಥವಾ ಈ ಥರದೆಲ್ಲ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆಮೇಲೆ ಗುರ್ಲಾಪುರದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ, ಕ್ಷಣಕ್ಕೂ ಅಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಅನ್ನುವಂಥದ್ದನ್ನ ನಾವು ಗ್ರೌಂಡ್ ರಿಪೋರ್ಟ್ ಮೂಲಕ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ 8 ದಿನ ಆಯಿತು, 8 ದಿನದಿಂದ ಅವರು ತಾಳ್ಮೆಯಿಂದ ಪ್ರತಿಭಟಿಸ್ತಾ ಇದ್ದಾರೆ. ಇವತ್ತು ಏನಾದರೂ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನ ಅಥವಾ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ, ರೈತರ ಸಮಸ್ಯೆಯನ್ನ ಆಲಿಸಲಿಲ್ಲ ಅಂತ ಅಂದ್ರೆ, ಸಹಜವಾಗಿ ರೈತರ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಇದು ನಾಳೆ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ
ಏನಾಗತ್ತೆ, ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಕ್ಕರೆ ಸಚಿವನಿಗೆ